ವೀಕ್ಷಕರೇ, ಮೇಕ್ ಮೈ ಶೆಲ್ಟರ್ಸ್ ಕಡೆಯಿಂದ ಸೇಲಿಗೆ ಬಂದಿರುವಂಥ ಒಂದು ಕನ್ಸ್ಟ್ರಕ್ಟೆಡ್ ಪ್ರಾಪರ್ಟಿ ಲಿಸ್ಟಿಂಗಲ್ಲಿರುವಂಥ ಒಂದು ಹೋಮ್ ಟೂರ್ನ ಮಾಡೋದಕ್ಕೆ ನಾವಿವತ್ತು ರೈಲ್ವೆ ಲೇಔಟ್ ಸೆಕೆಂಡ್ ಸ್ಟೇಜ್ಗೆ ಬಂದಿದ್ದೀವಿ. ನಿಮಗೆ ಈ ಪ್ರಾಪರ್ಟಿನಲ್ಲಿ ಏನು ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ಹೋಮ್ ಟೂರ್ನ ಮಾಡೋಣ ಬನ್ನಿ. ಸೊ ಈ ಎಲಿವೇಶನ್ ವೈಸ್ ನೋಡೋದಾದರೆ ನೀವು ನೋಡ್ತಾ ಇರ್ಬೋದು, ಒಂದು ಸ್ಮಾಲ್ ಕಟ್ ಪೀಸಸ್ ಸ್ಟೋನ್ನ ಯೂಸ್ ಮಾಡಿ ಇಲ್ಲಿ ಎಲಿವೇಶನ್ಗೆ ಕ್ಲಾಡಿಂಗ್ ಮಾಡಿರೋದ್ರಿಂದ ಎಕ್ಸ್ಟ್ರಾ ಲುಕ್ಕೇ ಕೊಡ್ತಾ ಇದೆ. ಸೊ ಆ್ಯಂಡ್ ಈಗ ನಾವು ಈ ಪ್ರಾಪರ್ಟಿಯ ಎಂಟ್ರಿ ತಗೊಳ್ಳೋಣ ಬನ್ನಿ. ನಿಮಗೆ ಇಲ್ಲಿ ಮೇನ್ ಎಂಟ್ರೆನ್ಸ್ ಗೇಟಿಂದ ಎಂಟ್ರಿ ಆಗ್ತಾ ಇದ್ದಾಗೆ ಸಿಗೋದು ಒಂದು ಸ್ಪೇಷಿಯಸ್ ಆದ ಪಾರ್ಕಿಂಗ್ ಏರಿಯಾ. ಆ್ಯಂಡ್ ಈ ಪಾರ್ಕಿಂಗ್ ಏರಿಯಾದಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ನಿಮಗೆ ಬೋರ್ ಪ್ಲಸ್ ಕಾವೇರಿ ವಾಟರ್ ಸಪ್ಲೈ ಆಪ್ಷನ್ಸ್ ಕೂಡ ಇದೆ. ಆ್ಯಂಡ್ ಈ ಪ್ರಾಪರ್ಟಿಯ ಡೈಮೆನ್ಷನ್ ಬಂದು 20x40, ದಟ್ ಈಸ್ ಈಕ್ವಲ್ ಟು 800 ಸ್ಕ್ವೇರ್ ಫೀಟ್. ಸೊ ಈಗಿರೋದ್ರಿಂದ ನಿಮಗೆ ಸ್ಪೇಷಿಯಸ್ ಆದ ಪಾರ್ಕಿಂಗ್ ಸ್ಪೇಸ್ ಅವೈಲೇಬಲ್ ಇದೆ. ಸೊ ಆಲ್ಮೋಸ್ಟ್ ಇಲ್ಲಿ ಒಂದು 2 4-ವೀಲರ್ಸ್ ಆ್ಯಂಡ್ 3 to 4 2-ವೀಲರ್ಸ್ನ ಆರಾಮ್ಸೆ ಪಾರ್ಕ್ ಮಾಡ್ಕೋಬೋದು. ಸೊ ಇದು ಒಂದು BDA ಅಪ್ರೂವ್ಡ್ ಪ್ರಾಪರ್ಟಿ ಆಗಿರುತ್ತೆ. ಇದು BDA ಪ್ರಾಪರ್ಟಿ ಆ್ಯಂಡ್ 30-40 ಡೈಮೆನ್ಷನಲ್ಲಿ ಪ್ರಾಪರ್ಟಿ ನೋಡ್ತಾ ಇರೋವಂಥ ಕಸ್ಟಮರ್ಸಿಗೆ ಇದು ಒಂದು ಐಡಿಯಲ್ ಆಪ್ಷನ್ ಅಂತಲೇ ಹೇಳ್ಬೋದು. 600 ಸ್ಕ್ವೇರ್ ಫೀಟು ನಿಮಗೆ ತುಂಬ ಕಂಜೆಸ್ಟ್ ಆಗ್ಬೋದು ಆ್ಯಂಡ್ 30-40 ನಿಮಗೆ ಬಡ್ಜೆಟ್ ಹೈ ಆಗ್ಬೋದು. ಸೊ ಇದು ಇನ್ ಬಿಟ್ವೀನ್ ನಿಮಗೆ 800 ಸ್ಕ್ವೇರ್ ಫೀಟ್ ಆಗಿರೋದ್ರಿಂದ ನಿಮ್ಮ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಐಡಿಯಲ್ ಆಗಿ ಸ್ಪೇಷಿಯಸ್ ಆಗಿ ಬರುತ್ತೆ. ಸೊ ಈ ಒಂದು ಪಾರ್ಕಿಂಗ್ ಸ್ಪೇಸಲ್ಲಿ ನಿಮಗೆ ಯುಟಿಲಿಟಿ ಏರಿಯಾ, ಇಲ್ಲಿ ಗ್ಯಾಸ್ ಪ್ರೊವಿಷನ್ಸ್ ಮಾಡ್ಕೋಬೋದು. ಸೊ ಈ ಪಾರ್ಕಿಂಗ್ ಏರಿಯಾಯಿಂದ ಹಾಗೆ ಬರ್ತಾ ಇದ್ದಾಗೆ ನಿಮಗೆ ಸಿಗೋದು ಫಸ್ಟ್ ಫ್ಲೋರ್ ಎಂಟ್ರಿ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಟೇರ್ಸ್ ಇಲ್ಲಿ ಆಲ್ಮೋಸ್ಟ್ 4 ಫೀಟ್ ಇದೆ ಆ್ಯಂಡ್ SS ಆ್ಯಂಡ್ ಟಫನ್ ಗ್ಲಾಸ್ ಯೂಸ್ ಮಾಡಿ ರೇಲಿಂಗ್ಸ್ ಇದೆ. ಸೊ ಇಲ್ಲಿ ನಿಮಗೆ ಮೇನ್ ಡೋರ್ಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಒಂದು ಕಾಶ್ಮೀರಿ ಟೈಲ್ಸ್ ಯೂಸ್ ಮಾಡಿ ಕ್ಲಾಡಿಂಗ್ ಮಾಡಿರೋದ್ರಿಂದ ಇದು ಎಕ್ಸ್ಟ್ರಾ ಲುಕ್ ಕೊಡ್ತಾ ಇದೆ. ಸೊ ನಿಮಗೆ ಇಲ್ಲಿ ಪಾಟ್ಸ್ ಇಡುವಂಥ ಸ್ಪೇಷಿಯಸ್ ಆದ ಒಂದು ಸ್ಪೇಸ್ ಕೂಡ ಅವೈಲೇಬಲ್ ಇದೆ. ಸೊ ಈಗ ನಾವು ಮನೆಗೆ ಎಂಟ್ರಿ ಆಗೋಣ ಬನ್ನಿ. ಇದು ಈ ಮನೆಯ ಮೇನ್ ಎಂಟ್ರೆನ್ಸ್ ಆ್ಯಂಡ್ ಈ ಡೋರ್ ಸಿಂಪಲ್ ಆ್ಯಂಡ್ ಎಲಿಗ್ಯಾಂಟ್ ಲುಕ್ ಆ್ಯಂಡ್ ಪ್ಯೂರ್ ಟೀಕ್ವುಡ್ ಆ್ಯಂಡ್ ಇದು ಒಂದು ಗ್ರ್ಯಾಬ್ ಹ್ಯಾಂಡಲ್ಸ್ ಯೂನಿಕ್ ಲುಕ್ಕೇ ಕೊಡ್ತಾ ಇದೆ. ಆ್ಯಂಡ್ ಸೊ ಎಂಟ್ರಿ ತಗೋತಾ ಇದ್ದಾಗೆ ನಿಮಗೆ ಒಂದು ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾ ಆ್ಯಂಡ್ ಈ ಲಿವಿಂಗ್ ಏರಿಯಾನಲ್ಲಿ ಒಂದು ವೈಟ್ ಆ್ಯಂಡ್ ಕ್ರೀಮಿ ಲುಕ್ ಕೊಡೋ ಅಂಥ ಒಂದು TV ಕ್ಯಾಬಿನೆಟ್ ಆ್ಯಂಡ್ ಪ್ಲಸ್ ಸೀಲಿಂಗ್ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಪ್ರೊಫೈಲ್ ಲೈಟ್ ಯೂಸ್ ಮಾಡಿ ಆ್ಯಂಡ್ ಸ್ಪಾಟ್ ಲೈಟ್ ಯೂಸ್ ಮಾಡಿ ಸೊ ಮಾಡರ್ನ್ ಲುಕ್ ಕೊಡೋ ಅಂಥ ಒಂದು ಸೀಲಿಂಗ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ. ಸೊ ಈ ಪ್ರೊಫೈಲ್ಡ್ ಲೈಟ್ಸ್ ಬಂದು ನಿಮಗೆ ಡ್ಯೂರಬಲ್ ವೈಸ್ ಆಗಿರ್ಬೋದು ಆ್ಯಂಡ್ ಈಸಿ ಟು ರೀಪ್ಲೇಸಬಲ್. ಆ್ಯಂಡ್ ಸೊ ವಿಂಡೋಸ್ ನೋಡ್ತಾ ಇರ್ಬೋದು, ಇದು ಅಗೇನ್ ಟೀಕ್ವುಡ್ ಯೂಸ್ ಮಾಡಿರುವಂಥ ಆ್ಯಂಡ್ ವೆಂಟಿಲೇಷನ್ಗೆ ತುಂಬ ಕನ್ವೀನಿಯೆಂಟ್ ಆಗಿರುವಂಥ ತುಂಬ ಬ್ರಾಡರ್ ವಿಡ್ತಲ್ಲಿರುವಂಥ ವಿಂಡೋಸ್ ಕೂಡ ಅವೈಲೇಬಲ್ ಇದೆ. ಸ್ಪೇಷಿಯಸ್ ಆದ ಲಿವಿಂಗ್ ಏರಿಯಾಯಿಂದ ಹಾಗೆ ಬರ್ತಾ ಇದ್ದಾಗೆ ನಿಮಗೆ ಇಲ್ಲಿ ಮಿಡ್ ಆಫ್ ದ ಲಿವಿಂಗ್ ಏರಿಯಾನಲ್ಲಿ ಸಿಗೋದು ಪೂಜಾ ರೂಮ್. ಸೊ ಈ ಪೂಜಾ ರೂಮ್ ಪ್ಯೂರ್ ಟೀಕ್ವುಡ್ ಆ್ಯಂಡ್ ಟಫನ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಇದರಲ್ಲಿ ಒಂದು ಎಕ್ಸ್ಟ್ರಾ ಯೂನಿಕ್ನೆಸ್ ಏನು ಅಂತ ಅಂದರೆ ಇಲ್ಲಿ 5 ಪೆಟಲ್ಸ್ ಲೈಟಿಂಗ್ ಎಫೆಕ್ಟ್ ಕೊಟ್ಟಿರೋದು ತುಂಬ ಯೂನಿಕ್ನೆಸ್ ಆ್ಯಂಡ್ ತುಂಬ ಎಲಿಗ್ಯಾಂಟಾಗಿ ಶೋ ಆಗ್ತಾ ಇದೆ. ಸೊ ಪೂಜಾ ರೂಮಿಂದ ಹಾಗೆ ಮುಂದೆ ಬರ್ತಾ ಇದ್ರೆ ನಿಮಗೆ ಸಿಗೋದು ಒಂದು ಬ್ಲೂ ಥೀಮಲ್ಲಿ ಒಂದು ಮಾಡ್ಯುಲರ್ ಕಿಚನ್ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಸಾಫ್ಟ್ ಟಚ್ ಕ್ಯಾಬಿನೆಟ್ಸ್ ಆ್ಯಂಡ್ ಕಬೋರ್ಡ್. ಈ ಮಾಡ್ಯುಲರ್ ಕಿಚನಿಂದ ನಿಮಗೆ ಮತ್ತೊಂದು ಪ್ರಾವಿಷನ್ ಇದೆ, ಇದು ಅಗೇನ್ ಒಂದು ಯುಟಿಲಿಟಿ ಏರಿಯಾ ಬರುತ್ತೆ. ಸೊ ದಿಸ್ ಇಸ್ ಅ ವೆಟ್ ಕಿಚನ್ ಆ್ಯಂಡ್ ಡ್ರೈ ಕಿಚನ್ ಪಾರ್ಟಿಷನ್ ಆಗಿರುತ್ತೆ. ಸೊ ಕಿಚನಿಂದ ಹಾಗೆ ಮುಂದೆ ಬರ್ತಾ ಇದ್ದರೆ ನಿಮಗೆ ಸಿಗೋದು ಒಂದು ಕಾಮನ್ ವಾಶ್ರೂಮ್ ಇರುತ್ತೆ. ಸೊ ಈ ಕಾಮನ್ ವಾಶ್ರೂಮ್ ಅಪೋಸಿಟ್ಟು ನಿಮಗೆ ಒಂದು ಪ್ಯಾಂಟ್ರಿ ಸ್ಪೇಸ್ ಕೂಡ ಸಿಗುತ್ತೆ. ಸೊ ಇಲ್ಲಿ ನೀವು ಯುಟೆನ್ಸಿಲ್ಸ್ ಆ್ಯಂಡ್ ಬೇರೆ ಏನಾದರೂ ಸ್ಟೋರ್ ಮಾಡ್ಕೋಬೋದು. ಸೊ ಈ ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ಕರೆಂಟ್ ಸಿನಾರಿಯೋ ಹೇಳಬೇಕಾದ್ರೆ ನಿಮಗೆ ಬ್ಯಾಂಗ್ಳೂರಲ್ಲಿ ಸೈಟ್ ತೊಗೊಂಡು ಮನೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಅಪ್ರೂವಲ್ ಸಿಗೋದು ತುಂಬ ಕಷ್ಟ ಆಗಿದೆ. ಸೊ ಈ ಮೂಮೆಂಟಲ್ಲಿ ನೀವು ಕನ್ಸ್ಟ್ರಕ್ಟೆಡ್ ಪ್ಲಸ್ ರೆಡಿ ಟು ಮೂವ್ ಇರುವಂಥ ಪ್ರಾಜೆಕ್ಟ್ಸ್ ಬರೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಸೊ ಹೀಗೆ ನಾವು ಫಸ್ಟ್ ಫ್ಲೋರಿಗೆ ಎಂಟ್ರಿ ತಗೋತಾ ಇದ್ದಾಗೆ ಅಗೇನ್ ನಿಮಗೆ 4 ಫೀಟ್ ವಿತ್ ಸ್ಪೇಷಿಯಸ್ ಆದ ಒಂದು ಸ್ಟೇರ್ಸ್ ಆ್ಯಂಡ್ SS ಆ್ಯಂಡ್ ಟಫನ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ಸ್. ಸೊ ಈಗ ನಾವು ಫಸ್ಟ್ ಫ್ಲೋರ್ಗೆ ಎಂಟ್ರಿ ತಗೋತಾ ಇದ್ದೀವಿ. ಸೊ ಫಸ್ಟ್ ಫ್ಲೋರ್ಗೆ ಎಂಟ್ರಿ ತಗೋತಾ ಇದ್ದಾಗೆ ನಿಮಗೆ ಸಿಗೋದು ಒಂದು ಸ್ಪೇಷಿಯಸ್ ಆದ ಮಾಸ್ಟರ್ ಬೆಡ್ರೂಮ್. ಸೊ ಈ ಮಾಸ್ಟರ್ ಬೆಡ್ರೂಮಲ್ಲಿ ಇಟ್ ಇಸ್ ಸೋ ಅಟ್ರಾಕ್ಟಿವ್. ಸೊ ನಿಮಗೆ ಸ್ಲೈಡಿಂಗ್ ಕಬೋರ್ಡ್ಸ್ ಪ್ಲಸ್ ಡ್ರೆಸ್ಸಿಂಗ್
ಟೇಬಲ್ ಆ್ಯಂಡ್ ಸೀಲಿಂಗ್ ಕೂಡ ನೀವು ನೋಡ್ತಾ ಇರ್ಬೋದು. ಇಟ್ ಇಸ್ ಅ ಸ್ಪಾಟ್ ಲೈಟ್ ಯೂಸ್ ಮಾಡಿ, ಪ್ರೊಫೈಲ್ ಲೈಟ್ಸ್ ಯೂಸ್ ಮಾಡಿರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಪ್ಲಸ್ ಈ ರೂಮಿನ ಇದು ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ. ಸೊ ಅಟ್ಯಾಚ್ ವಾಶ್ರೂಮ್ ಪ್ಲಸ್ ಇಲ್ಲಿ ಬರ್ತಾ ಇದ್ದ ಹಾಗೆ ನಿಮಗೆ ಇಲ್ಲಿ ಒಂದು ತುಂಬ ಸ್ಪೇಷಿಯಸ್ ಆದ ಬಾಲ್ಕನಿ ಕೂಡ ಅವೈಲೇಬಲ್ ಇದೆ. ಸೊ ವ್ಯೂ ಪರ್ಪಸ್ ಆ್ಯಂಡ್ ವೆಂಟಿಲೇಷನ್ ಪರ್ಪಸ್ ಕೂಡ ಎರಡೂ ಕೂಡ ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಫ್ಲೋರ್ನ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಸೊ ಸೆಕೆಂಡ್ ಬೆಡ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಇದು ಕಿಡ್ಸ್ ಪರ್ಪಸ್ಗೆ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರಾವಿಷನ್ ಇದೆ. ಸೊ ಆ್ಯಂಡ್ ವಿಂಡೋಸ್ ತುಂಬ ವೆಂಟಿಲೇಟೆಡ್ ಆಗಿದೆ. ಆ್ಯಂಡ್ ಇದಕ್ಕೂ ಕೂಡ ರೂಮಿಗೂ ಕೂಡ ಸ್ಪಾಟ್ಲೈಟ್ಸ್ ಯೂಸ್ ಮಾಡಿ ತುಂಬ ಅಟ್ರಾಕ್ಟಿವ್ ಆಗಿ ಸೀಲಿಂಗ್ ಮಾಡಿದ್ದೀವಿ. ಆ್ಯಂಡ್ ನಿಮಗೆ ಇಲ್ಲಿ ಒಂದು ಅಟ್ಯಾಚ್ ವಾಶ್ರೂಮ್. ಸೊ ಈ ಒಂದು ಅಟ್ಯಾಚ್ ವಾಶ್ರೂಮಲ್ಲಿ ನಿಮಗೆ ವೆಟ್ ಆ್ಯಂಡ್ ಡ್ರೈ ಅಟ್ಯಾಚ್ ವಾಶ್ರೂಮ್ ಇದೆ. ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಾಗೆ ನಿಮಗೆ ಸೇಮ್ ಅಗೇನ್ ನಿಮಗೆ ತುಂಬ ಸ್ಪೇಷಿಯಸ್ ಆದ ವಿಡ್ತ್ 4 feet ವಿಡ್ತಲ್ಲಿ ನಿಮಗೆ ಸ್ಟೇರ್ಸ್ ಇದೆ. ಸೊ ಅಗೇನ್ SS ಆ್ಯಂಡ್ ಟಫನ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಪ್ಲಸ್ ನಿಮಗೆ ಸನ್ಲೈಟ್, ನ್ಯಾಚುರಲ್ ಸನ್ಲೈಟ್ ಪ್ರಾವಿಷನಿಗೋಸ್ಕರ ಇಲ್ಲಿ ಟಫನ್ ಗ್ಲಾಸ್ ಯೂಸ್ ಮಾಡಿ ನ್ಯಾಚುರಲ್ ಸನ್ಲೈಟ್ ವೆಂಟಿಲೇಷನಿಗೆ ಮಾಡಿರೋದ್ರಿಂದ ಇಲ್ಲಿ ತುಂಬ ಬ್ರೈಟ್ನೆಸ್ ಇದೆ. ನ್ಯಾಚುರಲ್ ಲೈಟ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಇದು ಈ ಮನೆಯ ಸೆಕೆಂಡ್ ಫ್ಲೋರ್ ಆಗಿರುತ್ತೆ. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಾಗೆ ನಿಮಗೆ ಸಿಗೋದು ಥರ್ಡ್ ರೂಮ್, ದಟ್ ಈಸ್ ಗೆಸ್ಟ್ ಬೆಡ್ರೂಮ್ ಆಗಿರುತ್ತೆ. ಸೊ ಈ ಗೆಸ್ಟ್ ಬೆಡ್ರೂಮಲ್ಲಿ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಅಗೇನ್ ಸೀಲಿಂಗ್ ಕೂಡ ತುಂಬ ಸಿಂಪಲ್ ಟಚ್ ಆಗಿ ಸ್ಪಾಟ್ಲೈಟ್ ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಅಗೇನ್ ಈ ಗೆಸ್ಟ್ ಬೆಡ್ರೂಮಲ್ಲೂ ಕೂಡ ಡ್ರೆಸ್ಸಿಂಗ್ ಟೇಬಲ್ ಪ್ರಾವಿಷನ್ ಇದೆ. ಆ್ಯಂಡ್ ವೆಂಟಿಲೇಷನ್ ಈಸ್ ಆಲ್ಸೋ ಪರ್ಫೆಕ್ಟ್. ಆ್ಯಂಡ್ ಇಲ್ಲಿ ನಿಮಗೆ ಅಟ್ಯಾಚ್ ವಾಶ್ರೂಮ್, ಇಲ್ಲಿ ನಿಮಗೆ ವೆಟ್ ಆ್ಯಂಡ್ ಡ್ರೈ ಸೆಗ್ರಿಗೇಟ್ ಆಗಿರುತ್ತೆ. ಸೆಕೆಂಡ್ ಫ್ಲೋರ್ ಥರ್ಡ್ ಬೆಡ್ರೂಮ್, ದಟ್ ಈಸ್ ಗೆಸ್ಟ್ ರೂಮ್ ಆದಮೇಲೆ ನಿಮಗೆ ಜಸ್ಟ್ ಆಪೋಸಿಟ್ ಸಿಗೋದು ಇಲ್ಲಿ ನಿಮಗೆ ಒಂದು ಮಲ್ಟಿಪರ್ಪಸ್ಗೆ ಯೂಸ್ ಮಾಡುವಂಥ ಒಂದು ಸ್ಪೇಷಿಯಸ್ ಆದ ಏರಿಯಾ ಸಿಗುತ್ತೆ. ಸೊ ಇದನ್ನು ನೀವು ಜಿಮ್ ಏರಿಯಾಗಾದರೂ ಕನ್ವರ್ಟ್ ಮಾಡ್ಕೋಬೋದು, ಆರ್ ಹೋಮ್ ಥಿಯೇಟರ್ಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಿ ನೀವು ಟೈಲ್ಸ್ ಫ್ಲೋರಿಂಗ್ ನೋಡ್ತಾ ಇರ್ಬೋದು. ಇದು ವುಡನ್ ಥೀಮ್ ಟೈಲ್ಸಲ್ಲಿ ಕೊಟ್ಟಿರೋದ್ರಿಂದ ಇದು ತುಂಬ ನ್ಯಾಚುರಲ್ ಆಗಿ ಲುಕ್ ಆ್ಯಂಡ್ ಎಫೆಕ್ಟ್ಸ್ ಬರ್ತಾ ಇದೆ. ಸೊ ಈ ಮಲ್ಟಿಪರ್ಪಸ್ ಏರಿಯಾಯಿಂದ ಹಾಗೆ ಮುಂದೆ ಬರ್ತಾ ಇದ್ದರೆ ನಿಮಗೆ ಸಿಗೋದು ಟೆರೆಸ್ಗೆ ಎಂಟ್ರಿ ಆಗಿರುತ್ತೆ. ಸೊ ಇಲ್ಲಿ ನೀವು ಈ ಮನೆ ಎಷ್ಟು ಪರ್ಫೆಕ್ಟಾಗಿ ಪ್ಲ್ಯಾನ್ಡಾಗಿ ಕಟ್ಟಿದ್ದಾರೆ ಅಂತ ಹೇಳಿ ಈ ಪ್ಲ್ಯಾನ್ ಚಾರ್ಟಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಈ ಫ್ಲೋರಲ್ಲಿ ಯಾವುದೇ ರೀತಿ ಸ್ಪೇಸ್ ನಿಮಗೆ ಎಲ್ಲೂ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಈ ಮಲ್ಟಿಪರ್ಪಸ್ ಏರಿಯಾಯಿಂದನೇ ಟೆರೆಸ್ಗೂ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಟೆರೆಸಲ್ಲಿ ನಿಮಗೆ 10,000 ಲೀಟರ್ ವಾಟರ್ ಕೆಪಾಸಿಟಿ ಇರುವಂಥ 2 ಟ್ಯಾಂಕ್ ಇರೋದ್ರಿಂದ ನಿಮಗೆ ವಾಟರ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಈ ಪ್ರಾಜೆಕ್ಟ್, ಈ ಬಿಲ್ಡಿಂಗಲ್ಲಿ ನಿಮಗೆ ಏನು ಲೈಕ್ ಆಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ಡ್ರಾಪ್ ಮಾಡಿ ಅಂತ ಹೇಳ್ತಾ, ಈ ಮನೆ ಬಗ್ಗೆ ಇನ್ನು ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.